ಎಪ್ಪಿಟ್ಟು ಅವನ ಅವನ ಎಪ್ಪಿನ ಹುಳು ದೇಹವನ್ನೆಲ್ಲ ತುಂಬಿಕೊಂಡು ತಿಪ್ಪೆ ಸೇರುತ್ತದೆ. ಸಾಮ್ರಾಟ್, ನಿಮ್ಮ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಅರ್ಥವಾಗುವ ರೀತಿ ಆಕ್ಟಿಂಗ್ ಮಾಡೋದೇ ಈ ಸಾಮ್ರಾಟ್. ನೀನಿವತ್ತು ನನ್ನ ಮಾತಿಗೆ ಒಪ್ಪಿ ನಾ ಹೇಳುವಂತೆ ನೀ ಕೇಳುವುದಾದರೆ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಪಿಂಡಕ್ಕೆ ಅಪ್ಪ ಆಗ್ತೀನಿ. ಮದುವೆಗೆ ಮುಂಚೆ ಗರ್ಭವತಿಯಾದ ಸೂಳೆ ಎಂದು ಆಡಿಕೊಳ್ಳುವ ಬಾಯಿಯಿಂದ ನನ್ನ ಪಾರು ಮಾಡ್ತೀನಿ. ಆದಷ್ಟು ಬೇಗ ನಿನ್ನ ಕೊರಳಿಗೆ ಒಂದು ಮಾಂಗಲ್ಯ ಕಟ್ಟಿ ನಿನ್ನ ಮುತ್ತೈದೆ ಮಾಡ್ತೀನಿ. ಯೋಚನೆ ಮಾಡು. ಸಾಮ್ರಾಟ್ ಹೇಳುತ್ತಿರುವ ಮಾತು ಸತ್ಯವೇ ಅಥವಾ ಇದರಲ್ಲಿ ಏನಾದ್ರೂ ಮೋಸ ಅಡಗಿರಬಹುದಾ? ಛೇ, ಅವನಾಗೆ ಬಂದು ನನ್ನ ಪ್ರೀತಿಯನ್ನು ಹವಣಿಸ್ತಿರಬೇಕಾದ್ರೆ ನಾನೇಕೆ ಬೇಡ ಅನ್ನಲಿ? ಆಯ್ತು, ನೋಡಿ ಸಾಮ್ರಾಟ್, ನಿಮ್ಮ ಮಾತಿಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಸಾಮ್ರಾಟ್ ಜೊತೆಗೆ ತೆಗೆದುಕೊಂಡು ಆದಷ್ಟು ಬೇಗ ಆಂಟನಿ ಮೇಲೆ ಸಿಡಿ ತೀರಿಸಿಕೊಳ್ಳಬೇಕು. ಫಲಿಸಿತು ನನ್ನ ಬಹುದಿನದ ಮನದ ಆಕಾಂಕ್ಷೆ. ಹಿಂದೆ ತೀರಿಸಿಕೊಳ್ಳುವ ಇವಳೊಂದಿಗೆ ಪುಷ್ಪ, ಆಂಟೋನಿ ಎಂದರೆ ಸಾಮಾನ್ಯದವನಲ್ಲ, ಅಜಾತ ಶತ್ರು. ಅವನನ್ನು ಒಮ್ಮೆಲೆ ಅಂತ್ಯ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಂತವಾಗಿ ಅವನ ಬಲ ತಗ್ಗಿಸಿ ಅಂತ್ಯ ಕಾರ್ಯ ನೆರವೇರಿಸಬೇಕು. ಈಗ ನಾವು ಪ್ರಥಮವಾಗಿ ಬೇಟೆಯಾಡಬೇಕಾಗಿರುವುದು ಕಲ್ಕತ್ತಾದಲ್ಲಿ ಸ್ಟಡಿ ಮಾಡ್ತಿರೋ ಅವನ ಅಳಿಯ ಸಂಜುನನ್ನ. ಆದಷ್ಟು ಬೇಗ ಅವನ ಕತೆ ಮುಗಿಸಿ ಬಿಡಬೇಕು. ಅಂದ್ರೆ ಆ ಸಂಜುವಿನ ಕೊಲೆ ಮಾಡ್ಬೇಕೆ? ಕೊಲೆ ಮಾಡಿದರೆ 4 ದಿನ ಅಷ್ಟು ಸುಮ್ಮನಾಗಬಹುದು. ನಾವು ಆ ರೀತಿ ಮಾಡಬಾರದು. ಅವನನ್ನು ಜೀವಂತ ಶವ ಮಾಡಬೇಕು. ಅದಕ್ಕಾಗಿ ನಾಳೆ ನಾವು ಕೋಲ್ಕತ್ತಾಗೆ ಹೋಗೋಣ. ಅಲ್ಲಿ ನಾ ಹೇಳಿದಂತೆ ನೀ ಅಭಿನಯಿಸಿ ನೀ ನಿನ್ನ ಸುಂದರ ಚೆಲುವಿನ ಬಲೆಯೆಲ್ಲವನ್ನು ಬರಸೆಳೆದುಕೊಂಡು ಪ್ರೀತಿಸುವ ನಾಟಕವಾಡಿ ಒಮ್ಮೆಲೆ ಕೈ ಕೊಟ್ಟರೆ ಅವನು ಹುಚ್ಚ ನಾಯಿಯಂತೆ ಬೀದಿ ಸತ್ಯ ಅಲಿಯುತ್ತಾನೆ. ಚಂದ್ರಮಗನ ಹಿಂದಿಗಾದರೂ ತಿಳಿಯುತ್ತಲ್ಲ ನನ್ನ ಈ ವರ್ತನೆ. ಇದು ಕಂಪ್ಯೂಟರ್ ಬ್ರೈನ್. ಈ ಬ್ರೈನ್ಗೆ ಎದುರಾದವರಿಗೆ ಸಿದ್ಧವಾಗಿದೆ ಅದೆಲ್ಲ ಹೀಗೇಕೆ? ಕಾಲಕ್ರಮೇಣ ನನ್ನ ಇತಿಹಾಸವನ್ನೇ ಪರಿಚಯಿಸಿಕೊಡುತ್ತೇನೆ. ಈಗ ನೀನು ನನ್ನ ಮೆಚ್ಚಿರುವೆ, ನಾನಿನ್ನ ಮೆಚ್ಚಿರುವೆ. ಇಂಥ ಹೂ ನೀನು ಜಯಕರಿಸುತ್ತಿರುವ ಇನ್ನಾದರೂ ಕಳೆದ ಪ್ರಿಯ ಮಧುಮಕರಂದ ನುಡಿಸಿ ಸಂತೈಸುವ ಆಸೆ ನಿನ್ನೆಲ್ಲವೇ? ಆಸೆಗೇನು ರಾಜ, ಆಸೆ ಬೇಕಾದಷ್ಟಿದೆ. ಆದರೆ ಈಗಾಗಲೇ ಮೋಸ ಹೋಗಿದೆನಲ್ಲವೇ, ಮತ್ತೆ ಮೋಸ ಹೋಗದಂತೆ ನೋಡಿಕೊಳ್ಳಬೇಕಲ್ಲವೇ? ಅದಕ್ಕಾಗಿ ಮೋಸ ಮನದೆನ್ನೆಗೆ ಮೋಸ ಮಾಡುವ ಏಸಿ ಮನಸ್ಸು ನನ್ನಲ್ಲಿಲ್ಲ ಪುಷ್ಪ. ಇದು ಹಾಣೆ ಮಾಡಿ ಹೇಳುತ್ತಿರುವೆ. ಇಂದಿನಿಂದ ನೀನೇ ನನ್ನ ಜೀವ, ಚಿರಕಾಲದವರೆಗೂ ನಮ್ಮಿಬ್ಬರ ಪ್ರೇಮ ಶಾಶ್ವತ. ಚಿಂತೆ ಮಾಡಿತು ಪ್ರೇಮನಗ
ನಿನ್ನ ಕಾಣವೇ ಕಡವ ನಾ ಮಾಡಲಿದೆ ಅರಕ್ಷಣ ಮನ ನಿನ್ನ ಬಿಡದೆ ಬಿಡುವೆ Vive